ವಕ್ಫ್ ವರ್ಸಸ್ ಮೂಡಾ ಜಟಾಪಟಿಗೆ ಸದನ ಯಾವ ರೀತಿ ಸಾಕ್ಷಿ ಆಗ್ತಾ ಇದೆ. ನಿನ್ನೆ ಆರಂಭಿಕ ಹಂತದಲ್ಲಿ ಸುಗಮ ಕಲಾಪ ನಡೆದೇ ಇರೋ ರೀತಿಯಲ್ಲಾಯಿತು, ಅದನ್ನೆಲ್ಲ ನೋಡಿದ್ರಿ ನೀವು. ಇನ್ನೊಂದು ಕಡೆಗಳಲ್ಲಿ ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ದೋಸ್ತಿಗಳು ಲೆಕ್ಕಾಚಾರವನ್ನ ಹಾಕೊಂಡಂಗೆ ಕಾಣಿಸ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಇಂದು ಉತ್ತರವನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರೆ. ಸಿಬಿಐ ತನಿಖೆಗೆ ನೀಡುವಂತೆ ಪಟ್ಟು ಹಿಡಿಯೋದಕ್ಕೆ ದೋಸ್ತಿಗಳು ತೀರ್ಮಾನಿಸಿದಂಗೆ ಕಾಣಿಸ್ತಾ ಇದೆ. ವಿಜಯೇಂದ್ರ ವಿರುದ್ಧದ ಆರೋಪದ ತನಿಖೆಗೆ ಬಿಜೆಪಿ ಕೂಡ ಆಗ್ರಹಿಸಲಿದೆ. ಸಹಜ ಅಲ್ವಾ? ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ, 150 ಕೋಟಿ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದವರು ಮತ್ತು ಅದನ್ನು ಪ್ರೂವ್ ಮಾಡಬೇಕಾಗಿರುವಂತಹ ಪ್ರೂಫ್ ಆಫ್ ಬರ್ಡನ್ ಕೂಡ ಅವ್ರ ಮೇಲೆ ಇರುತ್ತೆ. ಯಾವ್ದ್ಯಾವುದೋ ಪ್ರಕರಣಗಳಿಗೆ SIT ತನಿಖೆ ಅಂತೆಲ್ಲ ಹೇಳಿದ್ರಿ, CBI ತನಿಖೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ರಿ. ಸೊ SIT ತನಿಖೆ ಈ ವಿಚಾರದಲ್ಲೂ ಆಗತ್ತಾ, ನಿಮ್ಮ ಕೈನಲ್ಲಿ ಆಗತ್ತಾ ಅನ್ನೋ ಸವಾಲನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ನಿನ್ನೆ ವಿಜಯೇಂದ್ರ ಅವರು ಕೂಡ ಕಿಡಿಕಾರಿದ್ರು. ಆಮೇಲೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೂಡ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಯಾವ್ದ್ಯಾವುದೋ ಪ್ರಕರಣದಲ್ಲಿ ನೀವು SIT ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮನ್ನು ಹಾಕಿದ್ರಿ, ಪ್ರಜ್ವಲ್ ಕೇಸಲ್ಲಿ ಹಾಕಿದ್ರಿ, ಈ ಕಡೆಗೆ ಬಿಟ್ಕಾಯಿನ್ ಕೇಸ್ನಲ್ಲಿ ಹಾಕಿದ್ರಿ, ಆಮೇಲೆ PSI ಸ್ಕ್ಯಾಮ್ ವಿಚಾರದಲ್ಲಿ ಹಾಕಿದ್ರಿ. ನೋಡೋಣ, ಇದರಲ್ಲೂ ಕೂಡ SIT ಕೊಡಿ ನೋಡೋಣ, ಅಥವಾ CBI ಕೊಡಿ. ಯಾಕೆ ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಇದೆ, ಕೃತಿಯಲ್ಲಿ ಯಾಕೆ ಬರ್ತಾ ಇಲ್ಲ ಇದು ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ದಶಕದ ಬಳಿಕ ದಾಖಲೆ ನಿರ್ಮಾಣ ಆಗ್ತಾ ಇದೆ. ವಿಧಾನಸಭಾ ಕಲಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ 1 ಗಂಟೆ ತನಕ ಸೆಷನ್ ಆಗಿದೆ. ಬೆಳಗ್ಗೆ 10:40ರಿಂದ ಮಧ್ಯರಾತ್ರಿ 12:45 ತನಕ ಕೂಡ ಕಲಾಪ ನಡೆದಿದೆ. ಐತಿಹಾಸಿಕ ಕಲಾಪದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಈ 10 ವರ್ಷಗಳಲ್ಲಿ ಇಂಥದೊಂದು ಸಾಧನೆ ಆಗಿರಲಿಲ್ಲ. ಸೊ ಗುಣಾತ್ಮಕ ಚರ್ಚೆ ಅಂತ ನಾವೇನು ಕರಿತಾ ಇದ್ವಿ, ಆ ಥರದ್ದು ಚರ್ಚೆಗೆ ನಿನ್ನೆ ವೇದಿಕೆ ಆಯಿತು. ಸಾಮಾನ್ಯವಾಗಿ ಸದನ ಬಲಿಯಾಗ್ತಾ ಇರುತ್ತೆ, ಅನ್ವಾಂಟೆಡ್ ಇಶ್ಯೂಗಳಿಗೆ ಬಲಿಯಾಗೋದನ್ನು ನಾವು ನೋಡಿದ್ದೀವಿ. ಜನರಿಗೆ ಅನ್ವಾಂಟೆಡ್ ಇಶ್ಯೂ, ಬಟ್ ರಾಜಕಾರಣಿಗಳಿಗೆ ಬೇಕಾದ ಇಶ್ಯೂಗೆ ಕಲಾಪ ಸುಗಮವಾಗಿ ನಡೀತಾ ಇರಲಿಲ್ಲ. ಬಟ್ ನಿನ್ನೆ ಮಾತ್ರ ಒಂದೊಳ್ಳೆ ಗುಣಾತ್ಮಕ ಚರ್ಚೆಗೆ ವೇದಿಕೆ ಆಯಿತು ಕಲಾಪ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿದಂತೆ ಸ್ಪೀಕರ್ UT ಖಾದರ್ ಅವರು ಇವತ್ತು ಐತಿಹಾಸಿಕವಾದ ಒಂದು ಕಲಾಪವನ್ನು ನಡೆಸಿದ್ದಾರೆ. ಸುಮಾರು 1 ಗಂಟೆಯವರೆಗೆ, ಅಂದರೆ ಬೆಳಿಗ್ಗೆ 10 ಗಂಟೆಗೆ ಶುರು ಆಗುತ್ತೆ, ಮಧ್ಯರಾತ್ರಿ 1 ಗಂಟೆಯವರೆಗೆ ಕಲಾಪ ನಡೆಸ್ತಾರೆ. ಸರ್, ಏನಿದು ಐತಿಹಾಸಿಕವಾದ ಸಾಧನೆಗೆ ಸಾಕ್ಷಿಯಾಗಿದ್ದೀರಿ? ಮಾಡಲೇಬೇಕು ಅಂತ ಮಾಡಿದ್ರ, ಇಲ್ಲ ಕಲಾಪವನ್ನು ನಡೆಸಬೇಕು, ಸಮಸ್ಯೆಗೆ ಉತ್ತರ ಕಂಡುಹಿಡಬೇಕಂತ ಮಾಡಿದ್ರ? ಕಲಾಪವನ್ನು ನಡೆಸಬೇಕು. ನಮ್ಮಲ್ಲಿರುವಂಥ ಆ ಒಂದು ಅಜೆಂಡಾದಲ್ಲಿ ಏನಿದೆ, ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ ನಾವು ನಿಗದಿಪಡಿಸಿದ್ದೇವ, ಆ ಎಲ್ಲ ಅದನ್ನು ಅಜೆಂಡಾ ಪೂರ್ತಿಗೊಳಿಸಿ ಚರ್ಚೆ ಮಾಡಿಕೊಂಡು ಹೋಗಬೇಕಂತೇಳಿ ಬಹುಶಃ ಆ ಒಂದು ಬದ್ಧತೆಯನ್ನು ಕೆಲಸ ಮಾಡಿದ್ದೇವೆ. ಅದು ಬಂದು ಇಲ್ಲಿ ತನಕ ಒಂದು ಮುಟ್ಟಿದೆ. ಅದು ನಮಗೆ ಸಮಾಧಾನ ಸಂತೋಷ ಇದೆ. ಯಾಕೆಂದರೆ ಕಳೆದ ಹಿಂದಿನ ಒಂದೆರಡು ಸಂದರ್ಭ ನಮಗೆ ಸಮಯ ಕಡಿಮೆ ಇತ್ತ, ಅದೆಲ್ಲವೂ ಕೂಡ ಬಹುಶಃ ನಾವಿವತ್ತು 40-60 ಕಾಲಿಂಗ್ ಅಟೆನ್ಷನ್ ಇರಲಿ, ಇವತ್ತು ಕ್ವಶನ್ ಅವರ್ ಇರಲಿ, 11 ಬಿಲ್ಲುಗಳ ಚರ್ಚೆ ಇರಲಿ, ಅದರಲ್ಲಿ ಬಹುಶಃ ಅರ್ಧ ಗಂಟೆ ಚರ್ಚೆ ಇರಲಿ, ಉತ್ತರ ಕನ್ನಡ ಚರ್ಚೆ, ಅವೆಲ್ಲ ವಿಚಾರಗಳು ಕೂಡ ಇವತ್ತು ಆ ಕಾರ್ಯಕಲಾಪ ಅತ್ಯುತ್ತಮ ನಡೆದಿದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಒಂದು ಮಾದರಿ ಅಧಿವೇಶನದ ದಿನ ಹೇಗೆ ನಡಿಬೋದು ಅಂತೇಳಿ ನಾವು ನೋಡೋದಾದರೆ ಅದು ಬಹುಶಃ ಇವತ್ತು ಈ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ, ಬೆಳಿಗ್ಗೆ ನಮ್ಮದು ನಮ್ಮ ಸಂತಾಪ ಸೂಚನೆ ಆದ ನಂತರ ಉತ್ತರ ಕನ್ನಡದ ಬಗ್ಗೆ ಚರ್ಚೆಯಲ್ಲಿ ಭಾಳ ಜನ ಮಾತಾಡಿದರು. ಮಧ್ಯಾಹ್ನ ಎಲ್ಲ ಭಾವಚಿತ್ರಗಳ ಅನಾವರಣ ಎಲ್ಲ ಒಗ್ಗಟ್ಟು ಮತ್ತು ಪ್ರೀತಿಯಿಂದ ಇದರಲ್ಲಿ, ತದನಂತರ ಬಂದಂತಹ ಆ ಒಂದು ಬಿಲ್ಲುಗಳ ಮಂಡನೆಗಳು ಇದರಲ್ಲಿ, ಅದರ ನಂತರ ಇವತ್ತು ಆ 69ನಲ್ಲಿ ಇವತ್ತು ಅರ್ಧ ಗಂಟೆ ಚರ್ಚೆ ತೆಕ್ಕೊಳ್ಳುವಂಥದ್ದು, ಅದರ ಕ್ವಶನ್ ಅವರ್, ಅದರ ನಂತರ ನಮ್ಮ ಈ ಕಾಲಿಂಗ್ ಅಟೆನ್ಷನ್. ಸೊ ಎಲ್ಲ ಒಂದು ಪ್ರಜಾವ್ಯವಸ್ಥೆಯಲ್ಲಿ ಒಂದು ಸಂಸದೀಯ ನಿಯಮಗಳಲ್ಲಿ ಏನೆಲ್ಲ ಒಂದು ನಮ್ಮ ಕಾರ್ಯಕಲಾಪಗಳು ನಡಿಬೇಕಾ, ಅದೆಲ್ಲವೂ ಕೂಡ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ರಾತ್ರಿ 10 ಗಂಟೆವರೆಗೆ ನಡೆಸ್ತಾರೆ ಅಂತ. ಇದು ರಾತ್ರಿ 1 ಗಂಟೆವರೆಗೆ ಬಂದಿದೆ. ತಾವೇ ನಿರೀಕ್ಷೆ ಮಾಡಿದೆ ಎಷ್ಟಾಗುತ್ತೆ ಅಂತ? ಇಲ್ಲ, ನಮಗೆ ಸಮಯ ಮುಖ್ಯ ಅಲ್ಲ, ನಮಗೆ ನಮ್ಮ ಕೆಲಸ ಆಗಬೇಕು. ನಮ್ಮ ಕೆಲಸ ಆಗಲಿಕ್ಕೆ ನಾವು ಯಾವ ಸಮಯಕ್ಕೆ ಕೂಡ ನಾವು ತಯಾರಿದ್ದೇವೆ. ಯಾಕಂತ ಹೇಳಿದರೆ, ಜನ ನಮ್ಮನ್ನು ಇವತ್ತು ಬೆಲ್ಗಾಂ ಅಧಿವೇಶನ ನಡೆಯುವಾಗ ಅದು ಸಮರ್ಪಕ ಚರ್ಚೆ ಆಗಬೇಕು ಎಂಬ ದೊಡ್ಡ ಮಟ್ಟದ ಆಶೆ ಇದೆ, ಜನರಿಗೆ ಅಪೇಕ್ಷೆ ಇದೆ. ಬಹುಶಃ ಆ ಅಪೇಕ್ಷೆ ಈಡೇರಿದಂತಾಗ್ತದೆ. ಮತ್ತು ಎಲ್ಲ ನಮ್ಮ ಶಾಸಕರು ಭಾಗವಹಿಸಿದವರು, ಅವ್ರ ಬದ್ಧತೆಯನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಸರ್, ಎಷ್ಟು ಜನ ಶಾಸಕರು, ಎಷ್ಟು ಸಚಿವರಿದ್ದಾರೆ ಸರ್ ಕಡೆಯವರೆಗೆ? ಸುಮಾರು 16 ಇವತ್ತು 15-20 ಶಾಸಕರದಿದ್ದರು, 4 ಮಂತ್ರಿಗಳು ಇವತ್ತು ಇದ್ದರು.